ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ 24/3/2026 ಬೃಹತ್ ಪ್ರತಿಭಟನೆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದರ ಅಂಶಗಳು ಇಷ್ಟೇನೆ. ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಗೊಂದಲದಲ್ಲಿ ಒಳ ಮೀಸಲಾತಿಯನ್ನು ರದ್ದುಗೊಳಿಸಿ ಈ ಹಿಂದೆ ಇರ್ತಕ್ಕಂಥ ಮೀಸಲಾತಿ ಪ್ರಕಾರ ನೇಮಕ ಮಾಡಬೇಕು ಅಂತಕ್ಕಂಥದ್ದು. ಈ ABCD ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ. ಅದನ್ನು ರದ್ದುಗೊಳಿಸಿ ಈ ಹಿಂದೆ ಏನು ರೋಸ್ಟರ್ ಸಿಸ್ಟಮ್ನಲ್ಲಿ ಮಾಡ್ತಾಯಿದ್ರು ಅದ್ರ ಪ್ರಕಾರ ನಮಗೆ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಪ್ರಮೋಷನ್ಸ್ ಆಗಿರ್ಬೋದು, ಮಕ್ಕಳ ನೇಮಕಾತಿಗಳಾಗಿರ್ಬೋದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಜನಗಣತಿ ಪ್ರಾರಂಭ ಆಗಿದೆ. ಆ ಜನಗಣತಿ ಆಧಾರದ ಮೇಲೆ ಮುಂದಿನ ಅಂಕೆ ಸಂಖ್ಯೆಗಳು ಬಂದ ನಂತರ ಒಳ ಮೀಸಲಾತಿಯನ್ನು ಮಾಡಿದ್ರೆ ನಮಗೆ ಸಂತೋಷ ಆಗ್ತದೆ. ಅದು ಎಲ್ಲರಿಗೂ ನ್ಯಾಯ ಸಿಕ್ಕಂಗೆ ಆಗ್ತದೆ ಅಂತಕ್ಕಂಥದ್ದು. ನಮ್ಮ ಹೋರಾಟ ಯಾವ ಜಾತಿಯ ವಿರುದ್ಧ ಅಲ್ಲ, ಯಾವ ಜನಾಂಗದ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ಗಮನದಲ್ಲಿಟ್ಕೊಳ್ಬೇಕು. ಆಮೇಲೆ ಇದಕ್ಕೆ ಏನಾದರೂ ಮಾರ್ಪಾಡು ಮಾಡುವಲ್ಲಿ ಸರ್ಕಾರ ಏನಾದರೂ 27ನೇ ತಾರೀಕು ಒಂದು ಸರ್ಕಾರ ಒಂದು ನಿರ್ಣಯವನ್ನು ತಗೊಳ್ತಾ ಇದೆ. ಮಾರ್ಪಾಡು ಮಾಡುವುದನ್ನಾಗಲಿ ನಮಗೆ ಅನ್ಯಾಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೋದರೆ ನಾವು ಮುಂದಿನ ಹೋರಾಟಗಳು ಹಂತ ಹಂತವಾಗಿ ತೆಗೆದುಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ. ನಮ್ಮ ಜನಾಂಗಗಳ ಸಂಬಂಧಪಟ್ಟವರು ಈ ಹೋರಾಟಕ್ಕೆ ದಯಮಾಡಿ ಎಲ್ಲರೂ ಬರಬೇಕು. ಇನ್ನುಳಿದ ಜನಾಂಗದವರು ಸಹಕಾರ ನೀಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ MT ಮಲ್ಲೇಶ್, ಬಳ್ಳಾರಿ ಹೇಳಿ. ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಈಗೇನು ರಾಜ್ಯ ಮಟ್ಟದಲ್ಲಿ 24/3/2026 ಮಂಗಳವಾರ ಈ ರೈಲ್ವೆ ನಿಲ್ದಾಣದಿಂದ ಹಿಡಿದು ಫ್ರೀಡಂ ಪಾರ್ಕ್ವರೆಗೆ ರಾಜ್ಯ ಮಟ್ಟದ ಒಂದು ಬೃಹತ್ ಸಮಾವೇಶಕ್ಕೆ ಸರ್ಕಾರವನ್ನು ಬೆಚ್ಚಿ ಬೀಳಿಸುವಂತಹ ಒಂದು ಸಂದೇಶ ಕೊಡಲಿಕ್ಕೆ ನಾವು ಅವತ್ತಿನ ದಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ಹಿಂದೆ ಇರ್ತಕ್ಕಂಥ ಮೀಸಲಾತಿಯ 15 ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ಪಂಗಡದವರಿಗೆ 3, ಆ ಹಿಂದೆ ಇರ್ತಕ್ಕಂಥ ಮೀಸಲಾತಿ ಪ್ರಕಾರನೇ ನಮಗೆ ಆಯ್ಕೆ ಮಾಡಬೇಕು. ಯಾವುದೇ ಬ್ಯಾಕ್ಲಾಗ್ ಇರ್ಬೋದು, ಆಮೇಲೆ ನೇಮಕಾತಿಯಲ್ಲಿರ್ಬೋದು, ಸರ್ಕಾರದ ಇನ್ನಿತರ ಸೌಲಭ್ಯಗಳಲ್ಲಿರ್ಬೋದು, ಅದೇ ರೀತಿ ಮಾಡಬೇಕು. ಎರಡನೇದು ಬಂದು ಈಗೇನು ಜಾತಿ ಪ್ರಮಾಣ ಪತ್ರ ABC ಎಂದು ಹೇಳಿ ಪ್ರವರ್ಗ ಮಾಡಿದ್ರು, ಆ ಪ್ರವರ್ಗ ಆ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡಬೇಕು. ಹಿಂದೆ ಇರ್ತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮೂರನೇದಾಗಿ ಈಗೇನು ಒಳ ಮೀಸಲಾತಿಯಲ್ಲಿ ಬ್ಯಾಕ್ಲಾಗ್ ನಲ್ಲಿ ಇರ್ತಕ್ಕಂಥ ರೋಸ್ಟರ್ ಪದ್ಧತಿಯನ್ನು ಅಳವಡಿಸಿದೆ. 6+6+5 ಈ ನೇಮಕಾತಿಯಲ್ಲಿ ಮಾಡಿರ್ತಕ್ಕಂಥದ್ದು ಎಡ ಮತ್ತು ಬಲ ಮತ್ತು C ಅಂದರೆ ಇನ್ನಿತರ ಕೊಳಚಕರ್ಮ ಪ್ರವರ್ಗದವರಿಗೆ, A ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರಿಗೆ ಬಹಳಷ್ಟು ನೇಮಕಾತಿಯಲ್ಲಿ ನಡೀತಾ ಇದೆ. ಉದಾಹರಣೆಗೆ ಧಾರವಾಡದಲ್ಲಿ ನಡೀತಕ್ಕಂಥದ್ದು ತಾವೆಲ್ಲ ತಮಗೆ ಎಲ್ಲ ಗೊತ್ತಿರ್ಬೋದು. ಇದೆಲ್ಲ ರದ್ದು ಮಾಡಿಸಿ ಹಿಂದೆ ಇರ್ತಕ್ಕಂಥ ಒಳ ಮೀಸಲಾತಿ ಬ್ಯಾಕ್ಲಾಗ್ನಲ್ಲಿ ಪ್ರವರ್ಗ 15%ರಲ್ಲೇ ನಮ್ಮನ್ನೆಲ್ಲ ನೇಮಕಾತಿ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಅಂತೇಳಿ ಪಂಚ ಸಮಾಜದ ಮುಖಂಡರು ಮತ್ತು ಈ ಒಂದು ಏನಿದೆ ನಮ್ಮ ಕರ್ನಾಟಕ ರಾಜ್ಯ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಗೌರವ ಅಧ್ಯಕ್ಷರಲ್ಲಿ. ಸೊ ಇದುವರೆಗೆ ನಮ್ಮ ಮಲ್ಲೇಶಪ್ಪರು, ನಮ್ಮ ಸಹೋದರ ಮಹೇಶ್ ಅವರು ಹೇಳಿದಾಗೆ ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ಒಳ ಮೀಸಲಾತಿ ಹಿಂದಿರ್ತಕ್ಕಂಥ ವ್ಯವಸ್ಥೆಗೆ ಜಾರಿ ತನ್ನಿ, ABCಯನ್ನು ರದ್ದುಪಡಿಸ್ರಿ ಅಂತಕ್ಕಂಥದ್ದು. ಯಾರಿಗೆ ಅನ್ಯಾಯ ಆಗೋದು ಬೇಡ. ಈಗ ಅವ್ರಿಗೆ ಅನ್ಯಾಯ ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡಿರಿ ಅಂತ ನಾವು ಹೇಳ್ತಾ ಇಲ್ಲ. ಎಲ್ಲ ವರ್ಗದವರಿಗೆ SC ಅವರಿಗೆ 15% ಇದೆ, STಗೆ 3% ಇದೆ. ಈಗೇನು SC ಅವರಿಗೆ 17, STಗೆ 7% ಅಂತ ಆಗಿದ್ದು ಜಾರಿ ಆಗಿಲ್ಲ. ಅದು ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಕೆಲಸ. ಅದನ್ನ ಯಾರು ಜಾರಿ ತಂದಿಲ್ಲ. ಸುಮ್ಮನೆ ನಾವು ಹೌದು ಅಂದ್ಕೊಂಡ್ರಿ. ಆದರೆ ಇರ್ತಕ್ಕಂಥ 15% ಮತ್ತು ಇರ್ತಕ್ಕಂಥ 3% ಹಳೆ ಪದ್ಧತಿ ಆಗಿತ್ತು, ಅದೇ ಜಾರಿಗೆ ಆಗಬೇಕಷ್ಟೇ. ಅದು ಮೆರಿಟ್ ಮೇಲೆ ಆಯ್ಕೆ ಆಗುತ್ತೆ ಸರ್. ಅದಕ್ಕೆ ನಾವು ಏನು ನಮ್ದು ಅಭ್ಯಂತರ ಇಲ್ಲ. ಯಾವ ಮಗು ಮೆರಿಟ್ ತಗೊಂಡಿರ್ತಾರೋ ಆಯ್ಕೆ ಆಗಲಿ, ಆ ಪದ್ಧತಿಯನ್ನೇ ಅಳವಡಿಸ್ಬೇಕಂತಕ್ಕಂಥದ್ದು. ಈಗ ಜಾತಿಗೆ ಏನು ನಮ್ಮ ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಜಾತಿ ಪ್ರಮಾಣ ಪತ್ರ ABC ಅಂತ ವರ್ಗ ಮಾಡಿ ಕೊಟ್ಟಿದ್ದಾರೆ. ಅದು ರದ್ದಾಗಬೇಕು. ರದ್ದಾಗಿ ಹಳೆ ಜಾತಿ ಪ್ರಮಾಣ ಪತ್ರವನ್ನು ಪರಿಗಣಿಸಿ ಹಳೆ ಪದ್ಧತಿಯನ್ನು ಜಾರಿ ತರಬೇಕು. ಒಂದು ವೇಳೆ ಸರ್ಕಾರ 27ನೇ ತಾರೀಕು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ನಾವು ರಾಜ್ಯ ವ್ಯಾಪ್ತಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಖಂಡಿತವಾಗ್ಲೂ ಸರ್ಕಾರದ ವಿರುದ್ಧ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.